ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಬಾಲರಾಜ್. ನಾನು ನಾಡಿ ಪಂಡಿತ್ ವಿದ್ಯಾರ್ಥಿ. ನಾನು ಈ ದಿವಸ ಚರ್ಚೆ ಮಾಡಲಿಕ್ಕೆ ಹೊರಟಿರುವಂತ ವಿಷಯ ಜೀವನದ ಉದ್ದೇಶ ಅಥವಾ ಜೀವನದ ಒಂದು ರಹಸ್ಯ ಅಂತ ತಿಳ್ಕೊಳ್ಳೋದು. ಮನಸ್ಸೆ ಜನ್ಮ ರಹಸ್ಯ ಅನ್ನೋದನ್ನ ನಾವು ಇವತ್ತು ಚರ್ಚೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಪ್ರಾರಂಭದಲ್ಲಿ ನಾನು ಒಂದು ನವಗ್ರಹ ಮಂತ್ರದಿಂದ ಪ್ರಾರಂಭ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಆರೋಗ್ಯಂ ಪ್ರದಧಾತುನೋ ದಿನಕರಃ ಚಂದ್ರೋ ಯಶೋ ನಿರ್ಮಲಂ ಭೂತಿಂ ಭೂಮಿಸುತಃ ಸುಧಾಂಶತನಯ ಪ್ರಜ್ಞಾ ಗುರುರ್ಗೌರವಂ ಕಾವ್ಯ ಕೋಮಲ ವಾಗ್ವಿಲಾಸಮುತುಲಂ ಮಂದೋ ಮದಂ ಸರ್ವದಾ ರಾಹು ಬಾಹುಬಲಂ ವಿರೋಧ ಶಮನಃ ಕೇತು ಕುಲಸ್ಯೋನತಿ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಶಿವಂ ಗುರುಜಿಯವರ ಪಾದಪದ್ಮಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಾನು ಈ ದಿವಸ ಜನ್ಮ ರಹಸ್ಯ ಎಂಬ ವಿಷಯದ ಬಗ್ಗೆ ಗುರುಗಳು ತಿಳಿಸಿಕೊಟ್ಟಂತ ಒಂದು ಜ್ಞಾನವನ್ನ ನನಗೆ ತಿಳಿದ ಒಂದು ಪ್ರಯತ್ನ ಈಗ ತಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಆತ್ಮದ ಉದ್ದೇಶ, ಜೀವನದ ಉದ್ದೇಶ ಅಥವಾ ಮನಸ್ಸಿನ ಉದ್ದೇಶ, ಇದನ್ನ ನಾವು ಅರ್ಥಕೋಬೇಕಾದ್ರೆ ಜೀವನದ ರಹಸ್ಯದಲ್ಲಿ ಅಥವಾ ಜನ್ಮ ರಹಸ್ಯದಲ್ಲಿ ಪ್ರಾರಂಭದಲ್ಲಿ ನಾವು ಮೊದಲು ವಿಚಾರ ಮಾಡಬೇಕಾಗಿರುವಂತ ಪ್ರಪ್ರಥಮ ಸಂಗತಿ ಏನಪ್ಪಾ ಅಂದ್ರೆ, ನಾನು ಯಾರು. ಇನ್ನೊಂದು ಪ್ರಶ್ನೆ, ನಾನು ಹುಟ್ಟಿದ ಕಾರಣ ಏನು, ನಾನು ಈ ಭೂಮಿಗೆ ಬಂದ ಕಾರಣ ಏನು. ಈ ವಿಚಾರವನ್ನ ನಾವು ಅಷ್ಟು ಅರ್ಥಕೋಬೇಕಾಗತ್ತೆ. ಈ ವಿಚಾರದ ಬಗ್ಗೆ ನಾವು ಒಂದು ದೀರ್ಘ ಸಮಾಲೋಚನೆಯನ್ನ ನಡೆಸಿಕೊಂಡು ನಾವು ಈ ಭೂಮಿಗೆ ಬರೋದಿಕ್ಕೆ ಕಾರಣವಾಗಿರುವಂತ ಉದ್ದೇಶವನ್ನ ಅರಿತುಕೊಂಡು ಆ ಪ್ರಕಾರ ನಾವು ಜೀವನವನ್ನ ಮಾಡಿದ್ದೇ ಆದ್ರೆ ನಮ್ಮ ಜೀವನದಲ್ಲಿ ಒಂದು ಉತ್ತಮ ಸಾರ್ಥಕತೆ ಅಥವಾ ನಾವು ಬಂದಂತ ಕಾರಣವನ್ನ ಸುಲಭವಾಗಿ ಗುರಿ ಮುಟ್ಲಿಕ್ಕೆ ಅವಕಾಶ ಆಗುತ್ತೆ. ಇದನ್ನ ಅರಿತುಕೊಳ್ಳದೆ ನಾವೇನಾದ್ರೂ ನಮ್ಮ ಒಂದು ಅರಿವನ್ನ ಬೇರೆ ಕಡೆ ಅಥವಾ ನಮ್ಮ ಒಂದು ಗಮನವನ್ನ ಬೇರೆ ಕಡೆ ನಾವು ಕೇಂದ್ರೀಕರಿಸ್ತಾ ಹೋದಾಗ ನಾವು ಹುಟ್ಟಿದ ಉದ್ದೇಶವನ್ನೇ ಮರೆತು ಮತ್ತೆ ಈ ಜನ್ಮ ಚಕ್ರದಲ್ಲಿ ನಾವು ಸಾಕ್ತಾ ಇರ್ಬೇಕಾಗತ್ತೆ. ಮತ್ತೆ ನಾವು ಬಂದಂತ ಉದ್ದೇಶವನ್ನ ನಾವು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ನಾವು ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮಿಂದ ಹಿಂದಿನ ಜನ್ಮದಲ್ಲಿ ಅಥವಾ ನಮ್ಮ ಒಂದು ಪೂರ್ವ ಜನ್ಮದಲ್ಲಿ ಯಾವುದೋ ಒಂದು ಕೆಲಸ, ವೃತ್ತಿ ಅಥವಾ ಯಾವುದೋ ಒಂದು ವಿಷಯ ಬಾಕಿ ಉಳಿಸ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ. ಅದನ್ನ ಈ ಜನ್ಮದಲ್ಲಿ ಭಗವಂತ ಕೊಟ್ಟಿರುವಂತ ಅವಕಾಶದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ, ಆ ಕರ್ಮವನ್ನ ಪೂರ್ತಿ ಮಾಡ್ಕೊಳ್ಳಿಕ್ಕೆ ಅಥವಾ ಆ ಒಂದು ಕರ್ತವ್ಯವನ್ನ ಮುಗಿಸ್ಕೊಳ್ಳಕ್ಕೆ ನಾವು ಈ ಜನ್ಮ ತಾಳಿರ್ತೇವೆ. ನಾವು ಬಂದಿರೋ ಉದ್ದೇಶವನ್ನ ಹೇಗೆ ತಿಳ್ಕೊಳ್ಳೋದು ಅಂತ ನಾವು ವಿಚಾರ ಮಾಡೋದಾದ್ರೆ, ನಾವು ಆತ್ಮದ ಉದ್ದೇಶವನ್ನ ಅರಿತುಕೊಂಡು ಜೀವನ ಮಾಡಿದ್ರೆ ನಮ್ಮ ಒಂದು ಪ್ರಗತಿ, ಅಭಿವೃದ್ಧಿ ಆಗುತ್ತೆ ಅಥವಾ ನಮ್ಮ ಒಂದು ಜೀವನ ಸಾರ್ಥಕತೆ ಆಗುತ್ತೆ. ನಾವು ಹುಟ್ಟಿದಕ್ಕೂ ಅದೊಂದು ಫಲಪ್ರದವಾಗಿರುತ್ತೆ. ನಾವೇನಾದ್ರೂ ನಮ್ಮ ಉದ್ದೇಶವನ್ನ ಮನಸ್ಸಿನ ಗುಲಾಮನಾಗಿ ನಾವು ಮನಸ್ಸಿಗೆ ಕೊಟ್ಬಿಟ್ರೆ ನಮ್ಮ ಉದ್ದೇಶ ಸಂಪೂರ್ಣ ನಾಶ ಆದಾಗ, ಅಥವಾ ನಾವು ದೇಹದ ಒಂದು ಅಭಿಲಾಷೆಗೆ, ಅಭೀಪ್ಸೆಗೆ, ಆ ಒಂದು ವಾಂಛಿತತೆಗೆ ನಾವೇನಾದ್ರೂ ಒಳಪಟ್ಟಿದ್ದೇ ಆದ್ರೆ ಅಥವಾ ನಮ್ಮ ಮನಸ್ಸಿನ ಗುಲಾಮರಾಗಿ ನಾವು ಮನಸ್ಸಿನ ಉದ್ದೇಶವನ್ನ ಈಡೇರಿಸಲಿಕ್ಕೆ ನಾವು ತೊಡಗಿಸ್ಕೊಂಡ್ರೆ ನಾವು ಬಂದಿದ್ದ ಉದ್ದೇಶ ಹಾಳಾದಾಗೆ ಅಥವಾ ಅದು ಮೊಟಕಾದಾಗೆ. ಹಾಗಾದ್ರೆ ನಾವು ಮೂಲಭೂತವಾಗಿ ಯಾವ ಉದ್ದೇಶಕ್ಕೆ ನಮ್ಮ ಗಮನ ಕೇಂದ್ರೀಕೃತವಾಗಿರಬೇಕು ಅನ್ನೋದಾದ್ರೆ, ಖಂಡಿತ ನಮ್ಮ ಉದ್ದೇಶ ಆತ್ಮದ ಉದ್ದೇಶವಾಗಿರುತ್ತೆ. ಜೀವನದ ಉದ್ದೇಶ ಹಣ ಮಾಡೋದಾಗಿರುತ್ತೆ. ಮನಸ್ಸಿನ ಉದ್ದೇಶ ನಮ್ಮ ಆಸೆಗಳು, ಆಮಿಷಗಳು, ನಮ್ಮ ಒಂದು ಮನೋ ದೌರ್ಬಲ್ಯಗಳನ್ನ
ಸಾಕಾರ ಮಾಡ್ಕೊಳ್ಳುವಂಥದ್ದಾಗಿದೆ. ಮನಸ್ಸಿನ ಉದ್ದೇಶ ಈಡೇರಿಸ್ಕೊಳಕ್ ಹೋಗಿ ನಮ್ಮ ಉದ್ದೇಶ ಮರ್ತ್ ಬಿಡ್ತೀವಿ. ಪುನಃ ಮತ್ತೆ ಈ ಬಂಧನದಲ್ಲಿ ಮತ್ತೆ ಈ ಬರ್ತ್ ಸೈಕಲ್ ಅಲ್ಲಿ ಸಿಗಾಕೊಂಡು ಮತ್ತೆ ಅದೇ ಪುನರಪಿ ಜನನ ಪುನರಪಿ ಮರಣ. ಹುಟ್ಟಿದ ಉದ್ದೇಶವನ್ನೇ ಬಿಟ್ಬಿಡ್ತೀವಿ. ದೇಹದ ಉದ್ದೇಶ ಮತ್ತು ಮನಸ್ಸಿನ ಉದ್ದೇಶ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು. ಮನಸ್ಸಿಗೆ ನಾವು ಗುಲಾಮರಾಗ್ಬಿಟ್ಟಾಗ ಕರ್ಮ ಮತ್ತು ಮನಸ್ಸಿನ ಉದ್ದೇಶಗಳ ಮಧ್ಯದಲ್ಲಿ ಒಂದು ಡೋಲಾಯಮಾನವಾದಂತ ಮಾನಸಿಕ ಸ್ಥಿತಿಯಲ್ಲಿ ಮನುಷ್ಯ ತೊಳಲಾಡ್ತಾ ಇರ್ತಾನೆ. ಇದರಿಂದ ಆಚೆಗೆ ಬರ್ಲಿಕ್ಕೆ ನಮ್ಗೆ ಆತ್ಮದ ಉದ್ದೇಶವನ್ನ ನಾವು ತಿಳ್ಕೊಳ್ಳೇಬೇಕು. ಅದರ ಬಗ್ಗೆ ನಾವು ಅರಿವು ಮೂಡಿಸ್ಕೊಳ್ಳೇಬೇಕಾಗತ್ತೆ. ನಮ್ಮ ಮನಸ್ಸಿಗೆ ಏನೆಲ್ಲ ಆಲೋಚನೆಗಳು ಬರುತ್ತೆ, ಅದೆಲ್ಲ ಆಲೋಚನೆಗಳು ನಮ್ಮ ಜನ್ಮಾಂತರದ ಸಂಸ್ಕಾರಗಳೇ ಎಂದು ನಾವು ತಿಳ್ಕೊಬೇಕಾಗತ್ತೆ. ನಮ್ಮ ಮನಸ್ಸಲ್ಲಿ ಏನೇ ವಿಚಾರ ಬಂದ್ರು ಅದು ಸಂಪೂರ್ಣ ನಮ್ಮ ಹಿಂದಿನ ಜನ್ಮಗಳ ಒಂದು ಅಪೂರ್ಣವಾದಂತ ಮಾನಸಿಕ ಸ್ಥಿತಿ. ಅದನ್ನ ಇಲ್ಲಿ ಕಂಪ್ಲೀಟ್ ಮಾಡ್ಕೊಳಕ್ಕೆ ಅದು ಹೇಳ್ತಾ ಹೋಗುತ್ತೆ ಮನಸ್ಸು. ಅದೊಂದು ಮಾಯೆ. ನಮ್ಮ ಸಂಸ್ಕಾರವನ್ನ ಮರೆತು ಈ ಮಾನಸಿಕ ಈ ತೊಳಲಾಟದಲ್ಲಿ ಸೇರ್ಕೊಂಡು ನಾವು ಈ ಮನಸ್ಸಿನ ಒಂದು ಅಭಿಲಾಷೆಗಳನ್ನ ಪೂರೈಸ್ತಾ ಹೋದಾಗ ನಾವು ಬಂದಂತ ಒಂದು ಉದ್ದೇಶವನ್ನೇ ಮರೆತು ಬಿಡ್ತೀವಿ. ನಾವು ಇದನ್ನ ಬದಲಾಯಿಸ್ಕೊಂಡಿದ್ದೇ ಆದ್ರೆ ನಮ್ಮ ಜೀವನವನ್ನ ಸರಿದಾರಿಗೆ ತಂದು ಮಾನಸಿಕವಾಗಿ ಮನಸ್ಸಿನ ಗುಲಾಮರಾಗದೆ ನಮ್ಮತನವನ್ನ ನಾವು ಉಳಿಸ್ಕೊಂಡು ನಮ್ಮ ಉದ್ದೇಶವನ್ನು ಮರೆಯದೆ ನಾವು ಜೀವನ ಮಾಡಿದ್ದೇ ಆದ್ರೆ ಖಂಡಿತ ನಾವು ಗುರಿ ಮುಟ್ತೀವಿ. ಇದು ಅಂತಿಮ ಸತ್ಯ. ಇದು ಏನಾಗುತ್ತೆ, ನಾವು ಜಾತಕದಲ್ಲಿ ಒಂದು ವೇಳೆ ನಾವು ಮನಸ್ಸಿನ ಗುಲಾಮರು ಅಂತ ಬಂದ್ರೆ ಜಾತಕ ಇಸ್ ನಾಟ್ ಅಲ್ಟಿಮೇಟ್. ಪೂಜ್ಯ ಗುರುಗಳು ಕೊಟ್ಟಂತ ಮಾರ್ಗದರ್ಶನ, ಅವ್ರು ಕೊಟ್ಟಂತ ಒಂದು ಜ್ಞಾನದಲ್ಲಿ ಜಾತಕ ಇಸ್ ನಾಟ್ ಎ ಅಲ್ಟಿಮೇಟ್. ಅದನ್ನ ನಾವು ರೀರೈಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಅವಕಾಶ ಖಂಡಿತ ಭಗವಂತ ಕೊಟ್ಟಿರ್ತಾನೆ. ಆದ್ರೆ ನಮಗೆ ಡೆಡಿಕೇಶನ್ ಬೇಕು, ಶುದ್ಧ ಸಂಕಲ್ಪ ಬೇಕು, ಅದ್ರ ಕಡೆಗೆ ಒಂದು ಕಮಿಟ್ಮೆಂಟ್ ಬೇಕಾಗತ್ತೆ. ಅದೇ ರೀತಿ ನಾವು ಇಷ್ಟೊಂದೆಲ್ಲ ಒಂದು ಜೀವನದ ಉದ್ದೇಶ ಈಡೇರಿಸ್ಕೊಡ್ಲಿಕ್ಕೆ ಅಂತ ಹೊರಟಾಗ ಹಣ ಮುಖ್ಯ ಆಗತ್ತೆ. ನಮ್ಗೆ ಯಾಕೆ ಹಣ ಸೇರ್ತಾ ಇಲ್ಲ ನಮ್ಮ ಜೀವನದಲ್ಲಿ? ನಾವ್ ಎಷ್ಟೇ ಕಷ್ಟಪಟ್ರು ನಮ್ಗೆಲ್ಲಾ ಸರಿ ಇದೆ, ಎಲ್ಲಾ ಗ್ರಹಗತಿಗಳು ಸರಿ ಇದೆ, ನಾನು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ತುಂಬಾ ಒಳ್ಳೆ ವ್ಯಕ್ತಿ, ಅದು ನನ್ಗೆ ಹಣದ ಬಲ ಇಲ್ಲ, ಹಣದ ಕೊರತೆ ಇದೆ, ನನಗೆ ಸಂಪೂರ್ಣವಾಗಿ ಸಾಕಷ್ಟು ಬೇಕಾಗಿರೋಷ್ಟು ಹಣ ಸಿಗ್ತಾ ಇಲ್ಲ ಅಂತ ನಾವು ವಿಚಾರ ಮಾಡ್ತಾ ಹೋದ್ರೆ ನಮ್ಮ ಒಂದು ಜೀವನದ ಉದ್ದೇಶಕ್ಕೂ ನಮ್ಮಲ್ಲಿ ಹಣ ಬರ್ದಿಲ್ಲಿರೋದಕ್ಕೂ ಕಾರಣ ಇದೆ. ನಾವು ಜೀವನದ ಉದ್ದೇಶವನ್ನ ಸರಿಯಾಗಿ ಅಳವಡಿಸ್ಕೊಳ್ದೇ ಇದ್ರೆ ನಮ್ಗೆ ಹಣ ಬರಲ್ಲ. ಮನಸ್ಸು ಮತ್ತು ಶರೀರ ಹೇಳ್ದಂಗ್ ನಾವು ಕೇಳ್ಕೊಂಡು ಅದೇ ಮುಖ್ಯ ಅಂತ ನಾವು ಬದುಕೋಬಿಟ್ರೆ ನಮ್ಗೆ ಆತ್ಮದ ಉದ್ದೇಶವನ್ನ ನಾವು ಮರೆತು ಬಿಡ್ತೀವಿ. ಅದಕ್ಕೆ ಆತ್ಮದ ಉದ್ದೇಶವನ್ನ ಅನುಗುಣವಾಗಿ ನಾವು ಬದುಕ್ಬೇಕಾದ್ರೆ ಖಂಡಿತ ನಾವು ಯಾವುದೇ ತರ ಸಮಸ್ಯೆಯನ್ನ ಎದುರಿಸಲ್ಲ. ಆತ್ಮದ ಉದ್ದೇಶವನ್ನ ನಾವು ಬಲವಾಗಿ ನಂಬೇಕಾಗತ್ತೆ, ಅದ್ರ ಪ್ರಕಾರ ನಡಿಬೇಕಾಗುತ್ತೆ. ಇಲ್ಲಿ ಆತ್ಮದ ಉದ್ದೇಶವನ್ನ ನಮ್ಗೆ ತೋರಿಸ್ಕೊಡೋರು ಯಾರು? ಆತ್ಮದ ಉದ್ದೇಶವನ್ನ ತೋರಿಸ್ಕೊಡೋರು ಸೂರ್ಯರು. ಹಾಗೆ ಮನಸ್ಸಿನ ಉದ್ದೇಶ, ಮನಸ್ಸಿನ ಆಸೆ ಇದನ್ನ ತೋರಿಸುವಂತವ್ರು ಚಂದ್ರ. ಜೀವನದ ಉದ್ದೇಶವನ್ನ ತೋರಿಸುವಂತವ್ರು ಜೀವಕಾರಕರು. ನಾವು ಹಣ ಬೇಕಾದ್ರೆ ಏನ್ ನೋಡ್ಬೇಕು? ನಮ್ಮ ಜೀವಕಾರಕರನ್ನ ನಾವು ಬಲವಾಗಿ ನಂಬಬೇಕಾಗತ್ತೆ. ಅವರು ತೋರಿಸ್ಕೊಟ್ಟಂತ ಮಾರ್ಗದಲ್ಲಿ ನಡೆಯಬೇಕು. ನಮ್ಗೆ ಹಣ ಬೇಕು ಅಥವಾ ಗುರುಜಿ ಅವರು ಹೇಳ್ಕೊಟ್ಟಂತ ಭಾಷೆಯಲ್ಲಿ ಹೇಳೋದಾದ್ರೆ ಫ್ರೂಟ್ ಬೇಕು ಅಂತ ನಾವು ಹೇಳೋದಾದ್ರೆ ಎರಡು ರೀತಿಯ ಒಂದು ಕೆಲಸಕ್ಕೆ ನಾವು ಮಾನಸಿಕವಾಗಿ ಸಿದ್ಧರಾಗಬೇಕಾಗತ್ತೆ. ಹಣವನ್ನ ಸಂಪಾದನೆ ಮಾಡಲು ಒಂದು ಒಳ್ಳೆಯ ಮಾರ್ಗ, ಇನ್ನೊಂದು ಕೆಟ್ಟ ಮಾರ್ಗ. ಎರಡೂ ನಮ್ಮ ಉದ್ದೇಶವೇ ಆಗಿರುತ್ತೆ, ಎರಡೂ ನಮ್ಮ ಕಾಯಕವೇ ಆಗಿರುತ್ತೆ, ಎರಡೂ ನಮ್ಮ ಒಂದು ಸಂಚಿತ ಫಲವೇ ಆಗಿರುತ್ತೆ. ನಮ್ಮ ಉದ್ದೇಶ ಅದೇ ಆಗಿರುತ್ತೆ. ಹೀಗೆ ನಾವು ಹಣ ಸಂಪಾದನೆ ಮಾಡಬೇಕು ಅಂತ ಮತ್ತೆ ಪೂರ್ವ ಯೋಜಿತವಾಗಿರುತ್ತೆ. ಅದನ್ನ ನಾವು ಅನುಸರಿಸಿದ್ರೆ ಆಯ್ತು. ಜೀವಕಾರಕರೊಂದಿಗೆ ಶುಭ ಗ್ರಹಗಳ ಸಂಯೋಗ ಇದ್ದಾಗ ನಾವು ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರ, ಬೇರೆಯವರಿಗೆ ಸಹಾಯ ಮಾಡೋದ್ರ ಮುಖಾಂತರ, ಬೇರೆಯವರ ಅಭಿವೃದ್ಧಿಗೆ ನಾವು ಪೂರಕವಾಗಿ ಕೆಲಸ ಮಾಡಿದಾಗ ನಮ್ಮ ಒಂದು ಉದ್ದೇಶ ಅಥವಾ ನಮಗೆ ಈ ಫ್ರೂಟ್ ಅನ್ನೋದು ಸಿಗುತ್ತೆ. ಹಾಗಾದ್ರೆ ಒಳ್ಳೆ ಗ್ರಹಗಳು ಯಾರು? ಶುಭ ಗ್ರಹಗಳು ರವಿ, ಗುರು, ಶುಕ್ರ, ಬುಧ, ಕೇತು. ಈ ಗ್ರಹಗಳ ಜೊತೆಗೆ ಜೀವಕಾರಕರು ಸಂಯೋಗ ಆದಾಗ ಅವರು ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ ನಮ್ಮ ಜೀವನದ ಉದ್ದೇಶ ಒಂದು ಸರಿಯಾದ ಕ್ರಮವಾಗಿ ಒಂದು ಪ್ರಿನ್ಸಿಪಲ್ಡ್ ಡೆಡಿಕೇಟೆಡ್ ಲೈಫ್ ಆಗಿರ್ಬೇಕು ಅಂತ. ನಮ್ಮಿಂದ ಇನ್ನೊಬ್ರಿಗೆ
ಸಹಾಯಕವಾಗಿರ್ಬೇಕು ಅಂತ. ನಮ್ಮ ಜೀವನದ ಉದ್ದೇಶ ಇನ್ನೊಬ್ಬರಿಗೆ ಸಹಾಯ ಮಾಡಿ ಅದರಿಂದ ಹಣ ಗಳಿಸ್ಬೇಕು ಅಂತ ಆಗಿರುತ್ತೆ. ಅದೇ ರೀತಿ ಕೆಲವೊಂದು ಸಂದರ್ಭದಲ್ಲಿ ಇದೇ ಜೀವಕಾರಕರೊಂದಿಗೆ ಅಶುಭ ಗ್ರಹಗಳ ಸಂಯೋಗಗಳಾದಾಗ ಇಲ್ಲಿ ನಾವು ಸ್ವಾರ್ಥದಿಂದ ಯೋಚನೆ ಮಾಡಿ ಹಣ ಗಳಿಸ್ಬೇಕಾಗತ್ತೆ. ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಬಿಡುತ್ತೆ ಅನ್ನೋದನ್ನ ನಾವು ವಿಚಾರ ಮಾಡಬಾರ್ದು. ನಮ್ಮ ಉದ್ದೇಶವೇ ಅದಾಗಿರುತ್ತೆ. ನಾವು ಜೀವನದ ಗುರಿ ಮುಟ್ಟಬೇಕಾದ್ರೆ ನಮ್ಮ ಸ್ವಾರ್ಥದ ಚಿಂತನೆಯಿಂದನೇ ನಾವು ಗುರಿ ಮುಟ್ಟಬೇಕಾಗತ್ತೆ. ಹಾಗಾಗಿ ಅಶುಭ ಗ್ರಹಗಳು ಯಾವುದು? ರಾಹು, ಕುಜ, ಶನಿ, ಚಂದ್ರ. ಇವರುಗಳ ಜೊತೆ ಜೀವಕಾರಕರ ಸಂಯೋಗಗಳಾದಾಗ ನಮ್ಮ ಒಂದು ಉದ್ದೇಶ ಹೇಗಿರಬೇಕು ಅಂತಂದ್ರೆ ನಮ್ಮ ಸ್ವಾರ್ಥ ಚಿಂತನೆ ಆಗಿರ್ಬೇಕು. ಒಂದು ಚೌಕಟ್ಟಿನ ಒಳಗಡೆ ಒಂದು ಅತಿಶಯವಲ್ಲದೆ ಸುಲಭವಾಗಿ ಬೇರೆಯವರಿಗೆ ಸ್ವಲ್ಪ ಮಟ್ಟಕ್ಕೆ ಮಾರಕ ಆದ್ರೂ ಸಹಿತ ಇಲ್ಲಿ ನಮ್ಮ ಒಂದು ಸೇಫ್ಟಿ ಅಥವಾ ನಮ್ಮ ಒಂದು ಅನುಕೂಲ ಮುಖ್ಯ ಆಗುತ್ತೆ. ಈ ರೀತಿಯಿಂದನೂ ಹಣ ನಾವು ಸಂಪಾದನೆ ಮಾಡ್ಬೋದಾಗಿದೆ. ಜೀವಕಾರಕರೊಂದಿಗೆ ಅಶುಭ ಗ್ರಹಗಳೇನಾದ್ರೂ ಇದ್ದು ಒಳ್ಳೆ ರೀತಿಯ ಸಿದ್ಧಾಂತಗಳು, ಲೋಕ ಕಲ್ಯಾಣಾರ್ಥವಾದಂತ ಸಿದ್ಧಾಂತಗಳು ನಾವೇನಾದ್ರೂ ಅನುಸರಿಸಿದ್ರೆ ಅದರಿಂದ ನಮಗೆ ಸಮಸ್ಯೆ ಕಟ್ಟಿಟ್ಟು ಬುತ್ತಿ. ಅದೇ ರೀತಿ ಜೀವಕಾರಕರೊಂದಿಗೆ ಶುಭ ಗ್ರಹಗಳು ಸಂಯೋಗಗಳಿದ್ದಾಗ ಯಾವುದೇ ಕಾರಣಕ್ಕೂ ಅಶಿಸ್ತಿನ ಜೀವನ, ಅಪ್ರಾಮಾಣಿಕ ಜೀವನ, ಅಯೋಗ್ಯ ಕೆಲಸಗಳನ್ನ ಮಾಡಿದ್ದೇ ಆದ್ರೆ ಅತಿ ಶೀಘ್ರದಲ್ಲಿ ಅದು ನಮ್ಗೆ ಮತ್ತೆ ರಿಬೌಂಡ್ ಆಗುವಂತ ಸನ್ನಿವೇಶಗಳು ಹೆಚ್ಚಾಗಿರುತ್ತೆ. ನಾವೇ ಅದರದ ಒಂದು ಫಲಶ್ರುತಿಯನ್ನ ಅನುಭವಿಸ್ಬೇಕಾಗುತ್ತೆ. ಇದನ್ನ ನಾವು ಜಾಗೃತಿಯಾಗಿಟ್ಕೋಬೇಕು. ನಮ್ಮ ಉದ್ದೇಶವನ್ನ ಅರ್ಸ್ಕೊಂಡು ನಾವು ಜೀವನ ಮಾಡ್ಬೇಕಾಗುತ್ತೆ. ಇದೆಲ್ಲ ಏನ್ ಹೇಳುತ್ತೆ ಅಂತಂದ್ರೆ ನಾವು ಬಂದಿರೋ ಉದ್ದೇಶ ಇದಕ್ಕೆ ಇಂಥದ್ದೇ ನಾವು ಮಾಡಬೇಕಾಗಿದೆ. ಈ ತರ ಮಾಡಿ ನಾವು ಕಟ್ಕೊಂಡು ಇಲ್ಲೇನೋ ಗಳಿಸಿ ಒಂದು ಪೂರ್ವ ನಿರ್ಧರಿತವಾಗಿರುವಂತ ಒಂದು ಸಂಗತಿಯನ್ನ ನಾವು ಅನುಷ್ಠಾನ ಅಥವಾ ಅನಾವರಣ ಮಾಡಿ ಹೋಗ್ಬೇಕಾಗತ್ತೆ. ಇದು ಜೀವನದ ಸಾರ್ಥ. ಇದನ್ನ ನಾವು ಈ ಮನಸ್ಸಿನ ಮಾತು ಕೇಳಿಸ್ಕೊಳ್ಳೋರು ಯಾವಾಗ್ಲೂ, ಮನಸ್ಸನ್ನ ಹಿಂದೆ ಹೋಗೋರು ಯಾವಾಗ್ಲೂ ಅಥವಾ ಮನಸ್ಸಿಗೆ ಗುಲಾಮರಾಗಿರುವಂತವ್ರು ಸಾಕಷ್ಟು ಸಮಯದಲ್ಲಿ ಅಥವಾ ಭಾಗಶಃ ಪಾಸ್ಟ್ ಅಥವಾ ಫ್ಯೂಚರ್ ಅಲ್ಲಿ ಇರ್ತಾರೆ, ಭವಿಷ್ಯದಲ್ಲಿ ಇರ್ತಾರೆ ಅಥವಾ ಪಾಸ್ಟ್ ಅಲ್ಲಿ ಇರ್ತಾರೆ, ವರ್ತಮಾನದಲ್ಲಿ ಇರಲ್ಲ. ಅಂದ್ರೆ ಅವ್ರ ಉದ್ದೇಶವೇ ಆತರ ಆಗಿರುತ್ತೆ. ಯಾರು ವರ್ತಮಾನದಲ್ಲಿದ್ದು ವರ್ತಮಾನದಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಸರಿಯಾದಂತ ಒಂದು ದೇಹೋದ್ದೇಶ ಇರುತ್ತೆ. ನಮಗೆ ಭಗವಂತ ಕಾಯಿಲೆ ಯಾಕೆ ಕೊಡ್ತಾನೆ ಅಂತ ನಾವು ಚಿಂತನೆ ಮಾಡೋದಾದ್ರೆ ಪೂಜ್ಯ ಗುರುಗಳು ಅದನ್ನ ತಿಳಿಸ್ಕೊಟ್ಟಿರುವಂತದ್ದು, ನಾವು ಯಾವುದೋ ಒಂದು ಭ್ರಮೆಯಲ್ಲಿ, ಯಾವುದೋ ಒಂದು ಅಹಂಕಾರದಲ್ಲಿ ನಂದು ನಾನು ಎಂಬ ಒಂದು ದೊಡ್ಡ ಒಂದು ನಮ್ಮದೇ ಆದಂತ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಇದು ಯಾವುದು ನಮ್ಮದಲ್ಲ, ಇದು ನಶ್ವರ, ಇದು ಶೂನ್ಯಕ್ಕೆ ಹೋಗುವಂತದ್ದು, ಶೂನ್ಯದಲ್ಲಿರುವಂತದ್ದು ಅನ್ನೋ ವಿಚಾರವನ್ನ ನಮಗೆ ತಿಳಿಸ್ಲಿಕ್ಕೆ ಭಗವಂತ ನಮ್ಗೆ ಕಾಯಿಲೆ ಕೊಡ್ತಾನೆ. ಆ ಕಾಯಿಲೆಯನ್ನ ನಾವು ಸ್ವೀಕರಿಸಿದ್ದೆ ಆದ್ರೆ, ಅದು ಎಂಜಾಯ್ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಬಹುಶಃ ಅಥವಾ ನಾವು ಒಂದು ಈ ಶೂನ್ಯತ್ವದ ಕಡೆಗೆ ಹೋಗ್ಲಿಕ್ಕೆ ಅದೊಂದು ದಾರಿದೀಪ ಅಂತ ಹೇಳ್ಬೋದು. ಕಾಯಿಲೆ ಬಂತು ಅಂತ ಕೊರಗೋದು ತಪ್ಪು. ಆ ಕಾಯಿಲೆಯನ್ನ ಸ್ವೀಕಾರ ಮಾಡಿದ್ರೆ ಖಂಡಿತ ನಮ್ಗೆ ಒಂದು ಬೆಳಕು ಸಿಗುತ್ತೆ. ಆ ಬೆಳಕೆ ಈ ಜ್ಞಾನ, ಈ ಜೀವನದ ಉದ್ದೇಶ. ಹಾಗೆ ಯಾರಿಗೆ ಜೀವಕಾರಕರ ಜೊತೆಗೆ ಶುಭ ಗ್ರಹಗಳಿದ್ದಾಗ ಇವರಿಗೆ ಸ್ವಲ್ಪ ಸೇವಾ ಮನೋಭಾವಗಳು ಕೊರತೆ ಅಂತ ಹೇಳ್ಬೋದು, ಅಹಂಕಾರ ಇರ್ಬೋದು, ನಾನೇ ಗ್ರೇಟ್ ಅನ್ಬೋದು, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಉದಾಹರಣೆಗೆ ಜೀವಕಾರಕರೊಂದಿಗೆ ರವಿ ಇದ್ದಾಗ ನಾನೇ ಮೇಲು, ನಾನೇ ಎಲ್ಲರಿಗಿಂತ ಗ್ರೇಟು ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತೀವಿ. ಅದೇ ರೀತಿ ಜೀವಕಾರಕರೊಂದಿಗೆ ಅಶುಭ ಗ್ರಹಗಳಿದ್ದಾಗ ಇವರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಒಂದು ಜೀವನದ ಉದ್ದೇಶ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಬಳಿ ಇರುವಂತ ಒಂದು ವಸ್ತು, ವಿಷಯ, ವ್ಯಕ್ತಿ ಯಾವ್ದಕ್ಕಾದ್ರೂ ಅತಿ ಹೆಚ್ಚಿನ ಬೆಲೆಯನ್ನ ಇಟ್ಟು ಅದನ್ನ ಮಾರಾಟ ಮಾಡಕ್ ಹೋಗ್ತಾರೆ. ಆವಾಗ ಇವ್ರಿಗೆ ವಿಫಲ ಆಗತ್ತೆ, ಹಣಕಾಸಿನ ಸಮಸ್ಯೆ ಆಗತ್ತೆ. ಜೀವಕಾರಕರು ಶುಭ ಗ್ರಹಗಳೊಂದಿಗೆ ಸಂಯೋಗ ಇದ್ದಾಗ ಇವರು ಸೇವಾ ಮನೋಭಾವ ಬೆಳೆಸ್ಕೊಂಡ್ರೆ ಹಣ ತಾನೇ ಬರುತ್ತೆ. ಜೀವಕಾರಕರು ಅಶುಭ ಗ್ರಹಗಳೊಂದಿಗೆ ಯಾರ ಜಾತಕದಲ್ಲಿರುತ್ತೆ ಅವರು ಅತಿ ಕಡಿಮೆ ಹಣ ವಿನಿಯೋಗಿಸುವಂತ ಒಂದು ವರ್ತಕರಿಗೆ ಸಹಾಯ ಮಾಡುವಂತ ಒಂದು ಬೆಲೆಯಲ್ಲಿ, ಅವ್ರಿಗೆ ಕೈಗೆಟುಕುವ ಬೆಲೆಯನ್ನ ವಸ್ತು ಇಟ್ಟಾಗ, ಹಾಗೆ ಅವರ ಬಳಿ ಒಂದು ಉತ್ತಮ ರೀತಿಯಿಂದ ಒಂದು ರ್ಯಾಪ್ ಕ್ರಿಯೇಟ್ ಮಾಡ್ಕೊಂಡಾಗ ನಾವು ಬಂಡವಾಳ ಮಾಡ್ಬೋದು, ಹಣ ಗಳಿಸ್ಬೋದು. ಇದನ್ನ ನಾವು ಕೆಲವು ಜಾತಕರ ಒಂದು ಇದರಲ್ಲಿ ಅವಲೋಕಿಸಿದಾದ್ರೆ ಇದು ಒಂದು ಸ್ತ್ರೀ ಜಾತಕವಾಗಿದೆ. ಇಲ್ಲಿ ನಾವು ಜೀವಕಾರಕರಾಗಿ ಶುಕ್ರರನ್ನ ತಗೋಬೇಕು. ಇಲ್ಲಿ ಜೀವಕಾರಕರು
ಬುಧ ಮತ್ತೆ ಕೇತು ಜೊತೆ ಸಂಯೋಗ ಆಗಿದ್ದಾರೆ. ಇಲ್ಲಿ ಜೀವಕಾರಕರು ಬುಧನ್ ಜೊತೆ ಸಂಯೋಗ ಆದಾಗ ಏನ್ ಹೇಳುತ್ತೆ ಅಂತಂದ್ರೆ, ಇವರು ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ತೊಡಗಿಸ್ಕೋಬೇಕಾಗತ್ತೆ. ಮತ್ತೆ ಮಧ್ಯವರ್ತಿ ಕೆಲಸ ಮಾಡಿ ಇವರು ಹಣ ಗಳಿಸ್ಬೇಕಾಗತ್ತೆ. ಅವಾಗ ಇವ್ರಿಗೆ ಉತ್ತಮವಾದಂತ ಅಭಿವೃದ್ಧಿ ಕಾಣ್ಬೋದು ಅಂತ ಇವರ ಜಾತಕ ತಿಳಿಸ್ಬೋದು. ಅದೇ ರೀತಿ ಜೀವಕಾರಕರ ಜೊತೆಗೆ ಕೇತು ಇರೋದ್ರಿಂದ ಇವರು ಏನ್ ಕೆಲಸ ಮಾಡ್ಬೋದು ಅಂತಂದ್ರೆ, ಇಲ್ಲಿ ಯಾವ್ದಾದ್ರು ಚಾರಿಟೀಸ್ಗೆ ಅಥವಾ ಒಂದು NGO ತರ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಈ ತರದ್ದು ಒಂದು ಯಾವ್ದಾದ್ರು ಒಂದು ಗ್ರೂಪ್ ಮಾಡಿ ಇಲ್ಲಿ ಒಂದು ಟ್ರೈನಿಂಗ್ ಕೊಡುವಂಥದ್ದು, ಅಥವಾ ಯಾವ್ದಾದ್ರು ಒಂದು ಊರನ್ನ ದತ್ತು ತಗೊಳ್ಳುವಂಥದ್ದು, ಅಲ್ಲಿ ಏನೋ ಒಂದು ಅಭಿವೃದ್ಧಿ ಮಾಡುವಂಥದ್ದು, ಈ ತರದ ಒಂದು ಫಂಡ್ ಅನ್ನ ಕಲೆಕ್ಟ್ ಮಾಡುವಂಥದ್ದು, ಅಥವಾ ಒಂದು ಡೊನೇಷನ್ ನ ಕಲೆಕ್ಟ್ ಮಾಡುವಂಥದ್ದು, ಅಥವಾ ಒಂದು ಚಾರಿಟಿನ ಕ್ರಿಯೇಟ್ ಮಾಡಿ ಅದರಲ್ಲಿ ಹಣ ಸಂಗ್ರಹ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಇವರು ತೊಡಗಿಸ್ಕೊಂಡ್ರೆ ಇವ್ರಿಗೆ ಹಣ ಹೆಚ್ಚಿನದಾಗಿ ಸಿಗತ್ತೆ. ಮತ್ತೆ ಇವರು ಫ್ರೂಟ್ಸ್ ಹೆಚ್ಚಿನದಾಗಿ ನೋಡ್ತಾರೆ, ಅನುಭವಿಸ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಜಾತಕ ನೋಡೋದಾದ್ರೆ, ಇದು ಒಂದು ಸ್ತ್ರೀ ಜಾತಕವಾಗಿದೆ. ಇಲ್ಲಿ ಜೀವಕಾರಕರು ಶುಕ್ರರು ಇಲ್ಲಿ ಚಂದ್ರನ ಜೊತೆ ಸಂಯೋಗ ಆಗಿರೋದ್ರಿಂದ ನಾವಿಲ್ಲಿ ಏನು ನೋಡ್ಬೋದು, ಇವ್ರ ಉದ್ದೇಶ ಏನ್ ಹೇಳುತ್ತೆ ಅಂತ ತೋರ್ಸೋದಾದ್ರೆ, ಇವರು ಒಂದು ವಾತ್ಸಲ್ಯ ಮೂರ್ತಿ ತರ ಒಂದು ನರ್ಚರಿಂಗು ಕೇರಿಂಗು ಆತರ ಮಾಡ್ಕೊಂಡು ಒಂದು ಪ್ರೀತಿ ನಯವಾಗಿ ಮಾಡಿ ಏನೋ ಒಂದು ಸ್ವಲ್ಪ ಆಸೆಗಳನ್ನ ಹುಟ್ಟಿಸಿ ಜನಕ್ಕೆ, ಅಥವಾ ಒಂದು 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 ಬೇರೆ ರೀತಿಯ ಒಂದು ಅನುಕೂಲಕರವಾದಂತ ಒಂದು ವಾತಾವರಣನ ಅವ್ರಿಗೆ ಸೃಷ್ಟಿ ಮಾಡಿ, ಈ ಕೆಲವೊಂದು ಆಫರ್ಸ್ಗಳು ಅಥವಾ ಕೆಲವೊಂದು ಬೆನಿಫಿಟ್ಗಳು, ಕೆಲವೊಂದು ಸ್ಕೀಮ್ಗಳು ಅಥವಾ ಕೆಲವೊಂದು ಕಾಂಬೋ ಟ್ರೀಟ್ಮೆಂಟ್ ಈ ತರದೆಲ್ಲ ಒಂದು ಇವರು ಪರಿಚಯಿಸಿ ಈ ತರದ ಒಂದು ವೃತ್ತಿ ಮಾಡಿದ್ರೆ ಇವ್ರಿಗೆ ಇದರಲ್ಲಿ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಎಕ್ಸ್ಟ್ರಾ ಆಫರ್ಸ್ಗಳು ಕೊಡೋದು, ಕಾಂಬೋ ಆಫರ್ಸ್ಗಳು ಕೊಡೋದು, ಪ್ಯಾಕೇಜಸ್ ಕೊಡೋದು, ಅಥವಾ ಬೈ ಒನ್ ಗೆಟ್ ಒನ್ ಈ ತರದ್ದು ಕೊಡೋದು, ನರ್ಚರಿಂಗ್ ಮಾಡೋದು, ಕೇರಿಂಗ್ ಮಾಡೋದು, ಈ ತರದ್ದು ಒಂದು ಜೀವನದಲ್ಲಿ ಇವರು ಈ ತರದ್ದು ಒಂದು ಪ್ರಿನ್ಸಿಪಲ್ ಅಥವಾ ಮೈಂಡ್ ಸೆಟ್ ಅಥವಾ ಈ ತರದ್ದು ಒಂದು ಚಟುವಟಿಕೆ ನಡೆಸ್ಕೊಂಡು ಬಂದ್ರೆ ಇವರ ಜೀವನ ಒಂದು ಹಣಕಾಸಿನ ವಿಷಯದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ. ಇದು ಇವರ ಜೀವನ ಉದ್ದೇಶ ಕೂಡ ಆಗಿರುತ್ತೆ. ಅದೇ ರೀತಿ ಇನ್ನೊಂದು ನೋಡೋದಾದ್ರೆ, ಇದೊಂದು ಪುರುಷ ಜಾತಕವಾಗಿದೆ. ಇದೊಂದು ಪುರುಷ ಜಾತಕ. ಇಲ್ಲಿ ಜೀವಕಾರಕರು ಕುಜರೊಂದಿಗೆ ಸಂಯೋಗ ಆಗಿದ್ದಾರೆ. ಇವರ ಉದ್ದೇಶ ಏನಿದೆ ಅಂತಂದ್ರೆ, ಈ ಜಗಳ ಕಾಯೋದು, ದೌರ್ಜನ್ಯ ಮಾಡಿ ಬಲವಂತ ಮಾಡಿ ದುಡ್ಡು ಕೀಳುವಂತ ಒಂದು ಮನಸ್ಥಿತಿಯಿಂದ ಆಚೆ ಬಂದು ಇವ್ರಿಗೆ ಭಗವಂತ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಒಂದು ಅದ್ಭುತವಾದಂತ ಶಕ್ತಿ ಚೈತನ್ಯ ಕೊಟ್ಟಿರೋದ್ರಿಂದ ಅದನ್ನ ಬಳಕೆ ಮಾಡಿಕೊಂಡು ಇವರು ಸಮಸ್ಯೆಯನ್ನ ಹುಡುಕಿ ಅದನ್ನ ಪತ್ತೆ ಹಚ್ಚಿ ಅದನ್ನ ಪರಿಹಾರ ಮಾಡುವಂತ ಒಂದು ವೃತ್ತಿಯನ್ನ ಇವರು ಬಳಸಿಕೊಂಡಿದ್ದಾದ್ರೆ ಇವ್ರಿಗೆ ಜೀವನದ ಉದ್ದೇಶ ಈಡೇರಿತು ಅಂತ ಅನ್ಕೋಬಹುದು. ಯಾವ್ದು ಹಾಗಾದ್ರೆ ಆ ತರದ್ದು ಅಂತಂದ್ರೆ, ಒಂದು ಮೆಕ್ಯಾನಿಕಲ್ ರೂಟ್ ಆಗಿರುತ್ತೆ, ಅಥವಾ ಟೆಕ್ನಿಕಲ್ ರೂಟ್ ಆಗಿರುತ್ತೆ, ಅಥವಾ ಒಂದು ಪತ್ತೇದಾರಿಕೆ ಆಗಿರ್ಬೋದು. ಈ ತರದ್ದು ಸಮಸ್ಯೆಯನ್ನ ಹುಡುಕಿ ಅವ್ರಿಗಲ್ಲಿ ಪರಿಹಾರ ತೋರಿಸುವಂತದ್ದು, ಅಥವಾ ಒಂದು ಡಯಾಗ್ನೋಸ್ಟಿಕ್ಸ್ ಆಗಿರ್ಬೋದು. ಈ ತರದ್ದು ಒಂದು ವೃತ್ತಿಯನ್ನ ಇವರು ಕೈಗೊಂಡಿದ್ದಾದ್ರೆ ಇವರ ಜೀವನ ಅಭಿವೃದ್ಧಿ ಕಾಣುತ್ತೆ. ಇವರ ಜೀವನ ಉದ್ದೇಶ ಅದಾಗಿರುತ್ತೆ. ಅದೇ ತರ ಜೀವಕಾರಕರು ಶನಿಯೊಂದಿಗೆ ಇಲ್ಲಿ ಸಂಯೋಗ ಆಗಿರೋದ್ರಿಂದ ಇದೇನ್ ಹೇಳುತ್ತೆ, ಇವ್ರ ಉದ್ದೇಶ ಏನ್ ಹೇಳುತ್ತೆ ಅಂತಂದ್ರೆ, ರೆಡಿಮೇಡ್ ಅಂತ ಹೇಳುತ್ತೆ. ಇವರು ಏನೇ ಆದ್ರೂ ಸಿದ್ಧ ವಸ್ತು, ಸಿದ್ಧ ರೂಪದಲ್ಲಿ ತಯಾರು ಮಾಡಿರುವಂತ ವಸ್ತುಗಳನ್ನ ಒಂದು ಸಾಧಾರಣವಾದಂತ ಬೆಲೆಯಲ್ಲಿ ಮಾರಾಟ ಮಾಡುವಂತಹದ್ದು ಇವ್ರ ವ್ಯವಹಾರ ವೃತ್ತಿ ಅಥವಾ ಈ ತರದ್ದು ತೆಗೆದುಕೊಂಡ್ರೆ ಇವ್ರಿಗೆ ಅಭಿವೃದ್ಧಿ ಸಿಗುತ್ತೆ. ಮತ್ತೆ ಸ್ಟಾರ್ಟ್ ಟು ಎಂಡ್ ಇವ್ರ ಪಾತ್ರ ಇರಬೇಕು ಅದರಲ್ಲಿ. ಅದು ಇವರ ತೊಡಗಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಟು ಎಂಡ್ ಇರಬೇಕು. ಸಿನ್ಸ್ ಫ್ರಮ್ ದ ರಾ ಮೆಟೀರಿಯಲ್ ಟು ಪ್ಯಾಕೇಜ್ ಆಫ್ ಪ್ರಾಡಕ್ಟ್ ತನಕನೂ ಇವರ ಒಂದು ಪಾತ್ರ ಇರಬೇಕು. ಇವರು ತೊಡಗಿಸುವಿಕೆ ಇರಬೇಕು. ಹೀಗಿದ್ದಾಗ ಇವ್ರಿಗೆ ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯ. ಇದು ಇವರ ಜೀವನ ಉದ್ದೇಶ ಅಂತ ಇಲ್ಲಿ ಜಾತಕದಲ್ಲಿ ನೋಡಬಹುದು. ಅದೇ ರೀತಿ ಮತ್ತೊಂದು ಜಾತಕ ನೋಡೋದಾದ್ರೆ, ಇದು ಒಂದು ಪುರುಷ ಜಾತಕವಾಗಿದೆ. ಇಲ್ಲಿ ಜೀವಕಾರಕರು ಚಂದ್ರರೊಂದಿಗೆ ಮತ್ತೆ ಬುಧರೊಂದಿಗೆ ಸಂಯೋಗ ಆಗಿರೋದ್ರಿಂದ ಇಲ್ಲಿ ಚಂದ್ರರು ಅವಾಗ್ಲೇ ಹೇಳಿದಾಗೆ ನರ್ಚರಿಂಗ್, ಕೇರಿಂಗ್ ಮತ್ತೆ ಲಂಚ, ಆಮಿಷಗಳನ್ನ ಕೊಟ್ಟು ಕೆಲಸ ಸಂಪಾದನೆ ಮಾಡ್ಕೊಳ್ಳೋದು ಅಥವಾ ಲಾಭ ಗಳಿಸುವಂತ ಒಂದು ಪ್ರವೃತ್ತಿ, ಒಂದು ಮಾನಸಿಕ ಸ್ಥಿತಿ ಅಥವಾ ಒಂದು ಮೈಂಡ್ ಸೆಟ್ ನ ಬೆಳೆಸ್ಕೋಬೇಕಾಗತ್ತೆ. ಆ ತರದ ರೀತಿಯಲ್ಲಿ ಇವರು ಕಾರ್ಯಪ್ರವೃತ್ತರಾಗಬೇಕಾಗತ್ತೆ.
ಅದೇ ರೀತಿ ಬುಧ ಜೀವಕರಕರೊಂದಿಗೆ ಸಂಯೋಗ ಆಗಿರೋದ್ರಿಂದ ಬುಧ ಈ ಭೂಮಿಗೆ ಕಾರಕರಾಗಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತ ಒಂದು ವ್ಯವಹಾರ, ಮಧ್ಯಸ್ಥಿಕೆ ಹಾಗೂ ಕೊಳ್ಳೋದು, ಮಾರೋದು ಈ ತರದ ಒಂದು ವೃತ್ತಿಯಲ್ಲಿ ಇವರು ಗೆಲುವನ್ನ ಕಾಣ್ಬೋದು, ಯಶಸ್ಸನ್ನ ಕಾಣ್ಬೋದು ಅಂತ ನಾವು ಇಲ್ಲಿ ಈ ಜಾತಕದ ಮುಖಾಂತರ ತಿಳ್ಕೊಬಹುದು. ಹೀಗೆ ನಾವು ಯಾವ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಜಾತಕ ಏನ್ ಹೇಳುತ್ತೆ ಆ ಒಂದು ಉದ್ದೇಶವನ್ನ ನಾವು ಅರ್ಥಕೊಂಡು ಆ ರೀತಿ ನಡ್ಕೊಂಡ್ರೆ ಆ ಒಂದು ಮಾರ್ಗದಲ್ಲಿ ನಾವು ನಡೆದಿದ್ರೆ ಜೀವನದಲ್ಲಿ ಯಶಸ್ಸು ಮತ್ತು ಅಭಿವೃದ್ಧಿನ ಕಾಣ್ಲಿಕ್ಕೆ ಸಾಧ್ಯ. ಈ ಒಂದು ಒಂದು ದಿವ್ಯ ಜ್ಞಾನವನ್ನ ನಮಗೆ ಕೊಟ್ಟಂತ ಪೂಜ್ಯ ಶಿವಂ ಗುರುಜಿ ಹಾಗೂ ಅವರ ಇಡೀ ಗುರು ತಂಡಕ್ಕೆ ನನ್ನ ಪ್ರಣಾಮಗಳನ್ನ ಸಲ್ಲಿಸಿ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಒಂದು ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ.